ನಮಸ್ಕಾರ ಸ್ನೇಹಿತರೆ, ಮನಿ ಟಾಕ್ಸ್ ಕನ್ನಡದ ಮತ್ತೊಂದು ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಭಾರತದ ಷೇರುಪೇಟೆಯಲ್ಲಿ, ಅದರಲ್ಲೂ ವಿಶೇಷವಾಗಿ ಐಟಿ ವಲಯದಲ್ಲಿ ಶುಕ್ರವಾರ ಅಕ್ಷರಶಃ ರಕ್ತಪಾತವೇ ನಡೆದು ಹೋಗಿದೆ. ಹೌದು, ಶುಕ್ರವಾರ ಬೆಳಿಗ್ಗೆ ಷೇರು ಮಾರುಕಟ್ಟೆ ಓಪನ್ ಆಗ್ತಾ ಇದ್ದಂತೆ ಭಾರತೀಯ ಐಟಿ ಕಂಪನಿಗಳ ಷೇರುಗಳು ಇಸ್ಪೀಟ್ ಎಲೆಗಳಂತೆ ಉದುರೋದಕ್ಕೆ ಶುರುವಾದವು. ಕೇವಲ ಬೆಳಗಿನ ಟ್ರೇಡಿಂಗ್ನ ಕೆಲವೇ ನಿಮಿಷಗಳಲ್ಲಿ ಹೂಡಿಕೆದಾರರ ಬರೋಬ್ಬರಿ 2 ಲಕ್ಷ ಕೋಟಿ ರೂಪಾಯಿ ಹಣ ಕೊಚ್ಚಿ ಹೋಗಿದೆ. ಟಿಸಿಎಸ್, ಇನ್ಫೋಸಿಸ್ನಂಥ ಬೃಹತ್ ಕಂಪನಿಗಳು ನೆಲಕಚ್ಚಿವೆ. ಹಾಗಾದರೆ ಭಾರತದ ಐಟಿ ಕಂಪನಿಗಳ ಷೇರುಗಳು ಹೀಗೆ ಏಕಾಏಕಿ ಪಾತಾಳಕ್ಕೆ ಕುಸಿಯೋಕೆ ಕಾರಣ ಏನು? ಜಾಗತಿಕ ದೈತ್ಯ ಎಕ್ಸೆಂಚರ್ ಕಂಪನಿ ಕೊಟ್ಟ ಆ ಒಂದು ಹೇಳಿಕೆ ಭಾರತದ ಷೇರುಪೇಟೆಯಲ್ಲಿ ಇಷ್ಟೊಂದು ದೊಡ್ಡ ಭೂಕಂಪ ಸೃಷ್ಟಿಸಿದ ಹೇಗೆ? ಐಟಿ ಷೇರುಗಳ ಕತೆ ಮುಗಿತಾ ಅಥವಾ ಇದು ಹೂಡಿಕೆಗೆ ಒಳ್ಳೆ ಸಮಯವಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. 2 ಲಕ್ಷ ಕೋಟಿ ನಷ್ಟ, ಐಟಿ ಷೇರುಪೇಟೆಗಳಲ್ಲಿ ರಕ್ತಪಾತ. ಸ್ನೇಹಿತರೆ, ಶುಕ್ರವಾರ ಬೆಳಗ್ಗೆ ಷೇರು ಮಾರುಕಟ್ಟೆ ತೆರೀತಾ ಇದ್ದಂತೆ ಇಡೀ ಐಟಿ ಸೆಕ್ಟರ್ ಕುಸಿಯೋದಕ್ಕೆ ಆರಂಭಿಸಿತು. ನಿಫ್ಟಿ ಐಟಿ ಇಂಡೆಕ್ಸ್ ಬರೋಬ್ಬರಿ 6% ಪತನಗೊಳ್ತು. ಭಾರತದ ಟಾಪ್ ಐಟಿ ಕಂಪನಿಗಳಾದ ಇನ್ಫೋಸಿಸ್ ಷೇರುಗಳು 8% ಕುಸಿತ ಕಂಡ್ರೆ, ಟೆಕ್ ಮಹೀಂದ್ರಾ, ಟಿಸಿಎಸ್, HCL ಟೆಕ್ ಷೇರುಗಳು 6% ಪತನಗೊಂಡವು. ವಿಪ್ರೋ ಷೇರುಗಳು ಕೂಡ 4% ಇಳಿಕೆಯಾದವು. ಕೇವಲ ದೊಡ್ಡ ಕಂಪನಿಗಳು ಮಾತ್ರ ಅಲ್ಲ, ಎಂಫೋಸಿಸ್, ಕೊಫೋರ್ಸ್, ಟಾಟಾ ಎಲೆಕ್ಸಿ ಸೇರಿದಂತೆ ಮಿಡ್ ಕ್ಯಾಪ್ ಐಟಿ ಕಂಪನಿಗಳ ಷೇರುಗಳು ಕೂಡ ನೆಲಕಚ್ಚಿದ್ವು. ಐಟಿ ಷೇರುಗಳ ಕುಸಿತದಿಂದಾಗಿ ಸೆನ್ಸೆಕ್ಸ್ ಹಾಗೂ ನಿಫ್ಟಿ ಕೂಡ ಭಾರೀ ನಷ್ಟ ಅನುಭವಿಸಿದ್ವು. ಬೆಳಗಿನ ಕೆಲವೇ ನಿಮಿಷಗಳಲ್ಲಿ ಬಿಎಸ್ಸಿ ಲಿಸ್ಟೆಡ್ ಕಂಪನಿಗಳ ಒಟ್ಟು ಮೌಲ್ಯ 477 ಲಕ್ಷ ಕೋಟಿಯಿಂದ 475 ಲಕ್ಷ ಕೋಟಿವರೆಗೆ ಇಳಿಕೆ ಕಂಡಿತ್ತು. ಇದರಿಂದಾಗಿ ಕೆಲವೇ ಗಂಟೆಗಳಲ್ಲಿ ಹೂಡಿಕೆದಾರರಿಗೆ ಬರೋಬ್ಬರಿ 2 ಲಕ್ಷ ಕೋಟಿ ರೂಪಾಯಿಗಳಷ್ಟು ನಷ್ಟ ಆಯಿತು. ಭಾರತೀಯ ಮಾರುಕಟ್ಟೆ ಕುಸಿಯಲು ಕಾರಣವಾದ ಎಕ್ಸೆಂಚರ್, ಏನದು ಸ್ಫೋಟಕ ಹೇಳಿಕೆ? ಸ್ನೇಹಿತರೆ, ಭಾರತದಲ್ಲಿ ಐಟಿ ಷೇರುಗಳು ಈ ಪರಿ ಕುಸಿಯೋದಕ್ಕೆ ಅಸಲಿ ಕಾರಣ ಜಾಗತಿಕ ಐಟಿ ಮತ್ತು ಕನ್ಸಲ್ಟೆಂಟ್ ದೈತ್ಯ ಎಕ್ಸೆಂಚರ್. ಈ ಕಂಪನಿಯು ಇತ್ತೀಚೆಗಷ್ಟೇ ತನ್ನ 3ನೇ ತ್ರೈಮಾಸಿಕದ ಫಲಿತಾಂಶವನ್ನು ಪ್ರಕಟಿಸಿತು. ಕಂಪನಿಯ ಆದಾಯ 6% ಹೆಚ್ಚಾಗಿ $18.72 ಬಿಲಿಯನ್ ತಲುಪಿದ್ರೂ ಭವಿಷ್ಯದ ಬಗ್ಗೆ ಕಂಪನಿ ಕೊಟ್ಟ ಗೈಡೆನ್ಸ್ ಇಡೀ ಮಾರುಕಟ್ಟೆಯ ನಿದ್ದೆಗೆಡಿಸಿದೆ. ಹೌದು, ಆಕ್ಸೆಂಚರ್ ತನ್ನ ವಾರ್ಷಿಕ ಆದಾಯದ ಬೆಳವಣಿಗೆ ಮುನ್ಸೂಚನೆಯನ್ನ 3% 4% ಇಳಿಕೆ ಮಾಡಿದೆ. ಅಷ್ಟೇ ಅಲ್ಲ, ಜಾಗತಿಕ ಮಟ್ಟದಲ್ಲಿ ಕಂಪನಿಗಳು ತಂತ್ರಜ್ಞಾನದ ಮೇಲಿನ ವೆಚ್ಚವನ್ನ ಕಡಿಮೆ ಮಾಡ್ತಿವೆ ಅಂತಲೂ ಆಕ್ಸೆಂಚರ್ ಹೇಳಿದೆ. ಜಗತ್ತಿನ ನಂಬರ್ 1 ಕಂಪನಿಗೆ ಪ್ರಾಜೆಕ್ಟ್ಗಳು ಸಿಗ್ತಿಲ್ಲ ಅಂದ್ರೆ ಭಾರತದ ಐಟಿ ಕಂಪನಿಗಳ ಗತಿಯೇನು ಅನ್ನೋ ಆತಂಕ ಹೂಡಿಕೆದಾರರಲ್ಲಿ ಶುರುವಾಗಿದ್ದೆ ಈ ರಕ್ತಪಾತಕ್ಕೆ ಕಾರಣ. ಎಐ ಬಂದ್ರೂ ಐಟಿ ಕಂಪನಿಗಳಿಗೆ ಲಾಭವಿಲ್ವಾ? ಹೊಸ ಪ್ರಾಜೆಕ್ಟ್ ಯಾಕಿಲ್ಲ? ಸ್ನೇಹಿತರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರೋದ್ರಿಂದ ಐಟಿ ಕಂಪನಿಗಳಿಗೆ ಭಾರಿ ಲಾಭ ಆಗುತ್ತೆ, ಹೊಸ ಪ್ರಾಜೆಕ್ಟ್ಗಳು ಸಿಗುತ್ತೆ ಅಂತ ಎಲ್ಲರೂ ಅನ್ಕೊಂಡಿದ್ರು. ಆದರೆ ಆಕ್ಸೆಂಚರ್ ಹೇಳೋ ಪ್ರಕಾರ ಕಂಪನಿಗಳು ಹೊಸದಾಗಿ ಐಟಿಗಾಗಿ ಹಣ ಖರ್ಚು ಮಾಡ್ತಾ ಇಲ್ಲ, ಬದಲಾಗಿ ಹಳೆಯ ಬಜೆಟ್ ಹಣವನ್ನೇ ತೆಗೆದು ಎಐ ಪ್ರಾಜೆಕ್ಟ್ಗಳಿಗೆ ಬಳಸ್ತಿವೆ. ಅಂದರೆ ಇಲ್ಲಿ ಹೊಸ ಬೇಡಿಕೆ ಸೃಷ್ಟಿಯಾಗ್ತಾ ಇಲ್ಲ. ಇದರ ಜೊತೆಗೆ ಪಶ್ಚಿಮ ಏಷ್ಯಾದಲ್ಲಿ ನಡೀತಾ ಇರುವ ಯುದ್ಧದಿಂದಾಗಿಯೂ ತಂತ್ರಜ್ಞಾನ ವಲಯಕ್ಕೆ ಭಾರಿ ಹೊಡೆತ ಬಿದ್ದಿದೆ. ಕೇವಲ 1 ತ್ರೈಮಾಸಿಕದಲ್ಲಿ ಆಕ್ಸೆಂಚರ್ ಸುಮಾರು 3,700 ಕೋಟಿ ರೂಪಾಯಿ ನಷ್ಟ ಅನುಭವಿಸಿದೆ. ಹಾಗಾದ್ರೆ ಮುಂದೇನು? ಬ್ರೋಕರೇಜ್ ಸಂಸ್ಥೆಗಳು ಹೇಳೋದೇನು? ಈ ಬೆಳವಣಿಗೆಯಿಂದಾಗಿ ಅಮೆರಿಕನ್ ಷೇರುಪೇಟೆಯಲ್ಲೂ ಆಕ್ಸೆಂಚರ್ ಷೇರುಗಳು 15% ಕುಸಿದಿವೆ. ಇನ್ಫೋಸಿಸ್ ಮತ್ತು ವಿಪ್ರೋದ ಅಮೆರಿಕನ್ ಷೇರುಗಳು ಕೂಡ 7% 10% ಪತನಗೊಂಡಿದೆ. ಬಹುತೇಕ ಜಾಗತಿಕ ಬ್ರೋಕರೇಜ್ ಸಂಸ್ಥೆಗಳಾದ ಸಿಟಿ, HSBC, ನೊಮುರಾ ಮತ್ತು ಜೆಫ್ರೀಸ್ ಭಾರತೀಯ ಐಟಿ ಸೆಕ್ಟರ್ ಬಗ್ಗೆ ನೆಗೆಟಿವ್ ವರದಿ ಕೊಟ್ಟಿವೆ. ಜಾಗತಿಕ ಮಟ್ಟದಲ್ಲಿ ಡಿಮ್ಯಾಂಡ್ ಕಡಿಮೆ ಆಗ್ತಾ ಇರೋದ್ರಿಂದ ಭಾರತದ ಐಟಿ ಕಂಪನಿಗಳ ಮುಂದಿನ ಕ್ವಾರ್ಟರ್ ರಿಸಲ್ಟ್ ಕೂಡ ನಿರಾಶಾದಾಯಕ ಆಗಿರೋ ಸಾಧ್ಯತೆ ಇದೆ ಅಂತ ಎಚ್ಚರಿಸಿವೆ. ವಿದೇಶಿ ಹೂಡಿಕೆದಾರರು ಕೂಡ ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ಷೇರುಗಳನ್ನು ಮಾರಾಟ ಮಾಡಿ ಎಸ್ಕೇಪ್ ಆಗ್ತಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, ಐಟಿ ಷೇರುಗಳಲ್ಲಿ ಈಗಲೇ ರಿಕವರಿ ಆಗುವ ಯಾವುದೇ ಲಕ್ಷಣಗಳಿಲ್ಲ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಅಮೆರಿಕದ ಆರ್ಥಿಕತೆ ಸುಧಾರಿಸಿ ಅವರು ಹೊಸ ಪ್ರಾಜೆಕ್ಟ್ಗಳಿಗೆ ಹಣ ಖರ್ಚು ಮಾಡೋದಕ್ಕೆ ಶುರು ಮಾಡೋವರೆಗೂ ಭಾರತದ ಐಟಿ ಷೇರುಗಳು ಇದೇ ರೀತಿ ಸಂಕಷ್ಟ ಎದುರಿಸೋ ಸಂಭವ ಇದೆ. ಈ ಬಗ್ಗೆ ನೀವೇನು ಹೇಳ್ತೀರಿ? ಈ ಕುಸಿತದ ಸಮಯದಲ್ಲಿ ಟಿಸಿಎಸ್, ಇನ್ಫೋಸಿಸ್ನಂಥ ಟಾಪ್ ಷೇರುಗಳನ್ನು ಕಡಿಮೆ ಬೆಲೆಗೆ ಖರೀದಿಸೋದು ಜಾಣತನವ? ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಯಾವ ಐಟಿ ಷೇರುಗಳಿವೆ?
ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ವಾಟ್ಸ್ಆ್ಯಪ್, ಫೇಸ್ಬುಕ್ನಲ್ಲಿ ಶೇರ್ ಮಾಡಿ ಜಾಗೃತಿ ಮೂಡಿಸಿ. ಬಿಸ್ನೆಸ್, ಆರ್ಥಿಕತೆ ಮತ್ತು ಷೇರುಪೇಟೆಯ ಇಂಥ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.